ಓಕೆ, ಬೋರ್ಡಲ್ಲಿ ಯಾರು ಈ ಹೆಸರುಗಳೆಲ್ಲ ಬರ್ದಿರೋದು? ತಕ್ಷಣ ಬಂದು ಎರೇಸ್ ಮಾಡಿ ಯಾರಾದರೂ. ಮ್ಯಾಮ್, ನೀವು ಬರೋಕ್ಕೆ ಮುಂಚೆ ಅವರೆಲ್ಲ ಮಾತಾಡ್ತಾ ಇದ್ರು. ನಾನು ಹೇಳದ್ನ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವ್ರ ಹೆಸರು ಬೋರ್ಡಲ್ಲಿ ಬರೀಬೇಕು ಅಂತ. ಡೋಂಟ್ ಆ್ಯಕ್ಟ್ ಸ್ಮಾರ್ಟ್, ಓಕೆ? ತಕ್ಷಣ ಬಂದು ಎರೇಸ್ ಮಾಡು. ಕೃತಿಕಾ ಎಲ್ಲಿ? ಹಾಂ, ನೀನು ಊರಿಗೆ ಮುಂಚೆ ಸ್ಟಾಫ್ ರೂಮಿಗೆ ಬರಬೇಡ ಡೌಟ್ಸ್ ಕೇಳೋಕ್ಕೆ. ನಾನು ದಿನ ಕ್ಲಾಸ್ ರೂಮಿಗೆ ಬರ್ತೀನಿ ತಾನೆ, ಅವಾಗ ನನ್ನ ಹತ್ರ ಡೌಟ್ಸ್ ಕೇಳು, ಐ ವಿಲ್ ಕ್ಲಿಯರ್ ಇಟ್ ಔಟ್. ಊರಿಗೆ ಮುಂಚೆ ಸ್ಟಾಫ್ ರೂಮಿಗೆ ಬಂದ್ಬಿಡೋದು. ಐ ನೋ ಯು ಆರ್ ಎ ಟಾಪರ್ ಆಫ್ ದಿ ಕ್ಲಾಸ್, ಬಟ್ ದೆನ್ ತೋರಿಸ್ಕೊಂಬೇಡ ಅಷ್ಟೊಂದು. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಚಾಪ್ಟರ್. ಮ್ಯಾಮ್, ನೆನ್ನೆ ನೀವು ಹೋಮ್ವರ್ಕ್ ಕೊಟ್ಟಿದ್ರಿ. ನಾನು ತಾನೇ ಹೋಮ್ವರ್ಕ್ ಕೊಟ್ಟಿದ್ದು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನಾನು ಎಲ್ಲರಿಗೂ ನೆನ್ನೆ ಹೋಮ್ವರ್ಕ್ ಕೊಟ್ಟೆ ಅಂತ. ಆದರೆ ನೀನು ಹೋಮ್ವರ್ಕ್ ಮಾಡಿದೆ ಅಂತ ಅಹಂಕಾರ ತೋರಿಸ್ಬೇಡ. ಕಾರ್ತಿಕ್ ಎಲ್ಲಿ? ಹಾಂ, ಈ ಸಿಗ್ನೇಚರ್ ನಿಮ್ಮ ಅಪ್ಪ ಮಾಡಿರೋದಲ್ವಾ? ಲಾಸ್ಟ್ ಟೈಮು ನಿಮ್ಮ ಅಪ್ಪನೇ ಸೈನ್ ಮಾಡಿರೋದು ಅಂತ ಹೇಳಿದೆ. ಬಟ್ ವೆನ್ ಐಮ್ ಕಂಪೇರಿಂಗ್ ದಿ ಸಿಗ್ನೇಚರ್ಸ್, ಬೋತ್ ಆರ್ ಡಿಫ್ರೆಂಟ್. ಯಾರು ಮಾಡಿರೋದು ಸೈನು ಕರೆಕ್ಟಾಗಿ ಹೇಳು. ಇನ್ ವಿಚ್ ಡಿಗ್ರಿ ಇಟ್ ಇಸ್? ಯು ಲಾಸ್ಟ್ ಬೆಂಚ್ ಜಾನ್. ಬೇರೆ ಸಬ್ಜೆಕ್ಟ್ ನೋಟ್ಸ್ ತಾನೇ ಬರಿತಾ ಇದೆಯಾ? ನೀನು ಬಚ್ಚಿಟ್ಕೊಂಡು ಬರಿತಾ ಇರಾಗನೇ ನಂಗೆ ಚೆನ್ನಾಗಿ ಗೊತ್ತಾಗ್ತಿದೆ. ಪರವಾಗಿಲ್ಲ ಬರಿ, ಬೇರೆ ಕ್ಲಾಸ್ ಪೀರಿಯಡ್ ಇರಾಗ ನೀನು ನನ್ನ ಸಬ್ಜೆಕ್ಟ್ ನೋಟ್ಸ್ ಬರಿಬೇಕು, ಅರ್ಥ ಆಯ್ತಾ? ಸೌಮ್ಯ, ನೀನೇನಿಗೆ ಸ್ಕೂಲಿಗೆ ಬಂದಿಲ್ಲ? ಜ್ವರ ಇತ್ತಾ? ಒಂದಿನದಲ್ಲೇ ವಾಸಿ ಆಯ್ತಾ? ನೆನ್ನೆ ಕ್ಲಾಸ್ ಟೆಸ್ಟ್ ಇಕ್ಕಿದೆ, ಅದನ್ನ ಸ್ಕಿಪ್ ಮಾಡಕ್ಕೆ ತಾನೇ ನೀನು ಸ್ಕೂಲಿಗೆ ಬಂದಿಲ್ಲ. ನನಗೆ ಚೆನ್ನಾಗಿ ಗೊತ್ತು. ನಾಳೆ ಕ್ಲಾಸ್ ಟೆಸ್ಟ್ ಇಕ್ತೀನಿ ನಿನ್ಗಂತಾನೆ, ಓದ್ಕೊಂಬ.